ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೋರೆಕಾಯಿಂದ ರವೆ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸೋರೆಕಾಯಿನ ತುರಿದಿಟ್ಕೊಂಡಿದ್ದೀನಿ, ಸಿಪ್ಪೆ ತಿರುಳು ಎಲ್ಲ ತೆಗೆದುಬಿಟ್ಟು ರವೆ ಇಡ್ಲಿ ಮಿಕ್ಸ್ಗೆ ಇದನ್ನು ಸೋರೆಕಾಯಿ ತುರಿದಿರೋ ಸೋರೆಕಾಯಿ, ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಮೊಸರು ಹಾಕ್ಬಿಟ್ಟು ಕಲಸೋಣ. ಇದು ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಏನೂ ಹಾಕ್ಕೊಳ್ಳೇಬೇಕು, ಆದ್ದರಿಂದ ಏನೂ ಹಾಕ್ಕೊಳ್ತೀನಿ. ಒಂದು ಅರ್ಧ ಸ್ಯಾಚೆ ಹಾಕ್ಕೊಳ್ತೀನಿ. ಈಗ ಸೋರೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತಂಪು. ಈ ಬೇಸಿಗೆಗಾಲದಲ್ಲಿ ಇದನ್ನು ತಿಂದರೆ ಈ ಸೋರೆಕಾಯಿ ಜ್ಯೂಸ್ ಎಲ್ಲ ಕುಡಿದ್ರೆ ಅಸಿಡಿಟಿಗೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ನನಗೆ ಇದು ಇಷ್ಟವಿಲ್ಲದ ತರಕಾರಿ ಇದು, ಆದರೆ ಹೆಲ್ತ್ಗೆ ಒಳ್ಳೆಯದು ಅಂತ ಇದನ್ನು ತೊಗೋಬೇಕಷ್ಟೇ. ಈಗ ನೋಡಿ ಅದಕ್ಕೊಂಚೂರು ಏನೋ ಹಾಕ್ಕೊಳ್ತೀನಿ. ಅದಕ್ಕೊಂದು ಸ್ವಲ್ಪ ಮೇಲೆ ನೀರು ಹಾಕಿದ್ರೆ ಸ್ವಲ್ಪ ಅದು ಹರಳ್ಕೊಳ್ಳುತ್ತೆ. ಹಾಕ್ಬಿಟ್ಟು ಕಲಿಸ್ಬಿಟ್ಟು ಈಗ ಏನೋ ಹಾಕಿದ ತಕ್ಷಣವೇ ಇಡ್ಲಿ ತಟ್ಟೆಗೆ ಹಾಕ್ಬಿಟ್ಟು ಬಿಟ್ಬಿಡಬೇಕು. ಇದನ್ನು ಏನೋ ಹಾಕಿದ್ಮೇಲೆ ಹಿಟ್ಟನ್ನ ತುಂಬ ಹೊತ್ತು ಹಾಗೆ ಬಿಡಬಾರ್ದು. ಈಗ ತಟ್ಟೆಗಳಿಗೆಲ್ಲ ಹಾಕ್ಬಿಟ್ಟು ಎಣ್ಣೆ ಸೋರಿ ತಟ್ಟೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ಬಿಟ್ಟು ಕುಕ್ಕರಲ್ಲಿ ನೀರು ಕಾಯೋಕ್ಕೆಲ್ಲ ಇಟ್ಟಿದ್ದೀನಿ. ಈಗ ಒಲೆ ಮೇಲೆ ಬೇಯಕ್ಕೆ ಇಟ್ಬಿಡೋಣ. ಸೇಮ್ ಒಂದು 12 ಮಿನಿಟ್ಸ್ ಅಷ್ಟೇ, 10ರಿಂದ 12 ನಿಮಿಷ ಇದನ್ನು ಬೇಯಕ್ಕಿಡಬೇಕು. ಆದಮೇಲೆ ನೋಡಿ ಇಡ್ಲಿ ಆಗಿದೆ, ತೆಕ್ಕೊಳ್ತಾ ಇದ್ದೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಎರಡು ನಿಮಿಷ ಬಿಟ್ಟು ಅದನ್ನು ತೆಕ್ಕೊಳ್ತೀನಿ ಪಾತ್ರೆಗೆ ಹಾರಾಕ್ಬಿಟ್ಟು. ನೀವು ಈ ಸೋರೆಕಾಯಿ ಬದಲಿಗೆ ಕ್ಯಾರೆಟು, ತರಕಾರಿಗಳು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬೀನ್ಸು, ಕ್ಯಾರೆಟು, ಅದೆಲ್ಲ ಬಟಾಣಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕೂಡ ರವೆ ಇಡ್ಲಿಗೆ ಹಾಕ್ಬಿಟ್ಟು ರವೆ ಇಡ್ಲಿ ಮಿಕ್ಸ್ಗೆ ಹಾಕ್ಬಿಟ್ಟು ರವೆ ಇಡ್ಲಿ ಮಾಡ್ಕೊಬೋದು. ಕಾರ್ನ್ ರವೆ ಇಡ್ಲಿ ಅದನ್ನು ಮಾಡ್ಕೊಳ್ಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಪ್ಲೇನ್ ರವೆ ಇಡ್ಲಿ ತಿನ್ನೋಕ್ಕೆ ಬೇಜಾರಾದರೆ ಈ ಥರ ತರಕಾರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಮಾಡ್ಕೊಳ್ಬೋದು. ಈಗ ನಮ್ಮಂಥ ಶುಗರ್ ಇರೋರಿಗೆ ಈ ರವೆದೇ ಜಾಸ್ತಿ ತಿನ್ನಬೇಕಲ್ಲ, ಬರೀ ಅದನ್ನೇ ತಿಂತಾಯಿದ್ರೆ ವಾಕರಕ್ಕೆ ಬಂದಂಗೆ ಆಗುತ್ತೆ. ಆವಾಗ ಈ ಥರ ಚೇಂಜಸ್ ಮಾಡ್ಕೊಳ್ತಾ ಇರೋದು ಅಷ್ಟೇ. ನೋಡಿ ರವೆ ಇಡ್ಲಿ ರೆಡಿ ಆಯಿತು. ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ, ಟ್ರೈ ಮಾಡ್ಬೋದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಈ ರವೆ ಇಡ್ಲಿ ನಾನೇ ಮಾಡಿ ಇಟ್ಕೊಂಡಿದ್ದಿದ್ದು ರವೆ ಇಡ್ಲಿ, ಇದು ರವೆ ಇಡ್ಲಿ ಮಿಕ್ಸು. ಚೆನ್ನಾಗಿ ಬಂದಿದೆ, ನೀವು ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.